ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡಿ, ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ. ಮತ್ತು ಆದಷ್ಟು ಫುಲ್ ವೀಡಿಯೋ ನೋಡೋಕ್ಕೆ ಟ್ರೈ ಮಾಡಿ. ತುಂಬ ಯೂಸ್ಫುಲ್ ಕಂಟೆಂಟೇ ಇರುತ್ತೆ, ಇನ್ಫಾರ್ಮೇಟಿವ್ ಕಂಟೆಂಟೇ ಇರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೆ ಕೊಟ್ಟಿರೋ ವಿಚಾರ ಬಂದುಬಿಟ್ಟು ವೋಟಿಂಗ್ ರಿಸಲ್ಟ್ಸ್ ಬಗ್ಗೆ. ಹೌದು, ಆಲ್ರೆಡಿ ವೋಟಿಂಗ್ ರಿಸಲ್ಟ್ಸ್ ಕ್ಲೋಸ್ ಆಗಿದೆ. ಈಗ ಕ್ಲೋಸಿಂಗ್ ರಿಸಲ್ಟ್ಸ್ ನೋಡಿಕೊಂಡ್ರೆ ಫಸ್ಟ್ ಪೊಸಿಷನಲ್ಲಿ ಹೌದು ಪ್ರತಾಪನೇ ಇದ್ದಾರೆ. ಆ್ಯಕ್ಚುಲಿ ಪ್ರತಾಪ್ ಮತ್ತು ಕಾರ್ತಿಕ್ಗೆ ತುಂಬ ವೋಟಿಂಗ್ ರಿಸಲ್ಟ್ಸಲ್ಲಿ ಡಿಫ್ರೆನ್ಸ್ ಇಲ್ಲ. ಇಬ್ಬರು ಪೋಟಾಪೋಟಿ ಕೊಟ್ಕೊಂಡು ಆಲ್ಮೋಸ್ಟ್ ಸೇಮ್ ವೋಟಿಂಗ್ ಬ್ಯಾಂಕೇನೆ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇಬ್ರಿಗೂ ಸೇರೇನೆ ಆಲ್ಮೋಸ್ಟ್ 65% ವೋಟಿಂಗ್ ಬಿದ್ದಿದೆ ಅಂತ ಹೇಳ್ಬೋದು. ಸ್ವಲ್ಪ ಜನ ಕೇಳ್ತಿದ್ದಾರೆ ನಿಮ್ಗೆ ಇನ್ಫಾರ್ಮೇಷನ್ ಹೆಂಗೆ ಗೊತ್ತಾಗುತ್ತೆ ಅಂತ. ನಾನು ಈಗ ತಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಯಾವುದು ಬಿಗ್ ಬಾಸಿಂದ ಥರ್ಡ್ ಪಾರ್ಟಿ ಇನ್ಫಾರ್ಮೇಷನ್ ಏನೂ ಬರಲ್ಲ. ನಾನು ಡಿಫ್ರೆಂಟ್ ಯೂಟ್ಯೂಬ್ ಚಾನಲ್ ನೋಡಿ ಅಕ್ಯುರೇಟ್ ರಿಸಲ್ಟ್ನ ತೊಗೊಂಡು ನಿಮ್ಗೆ ಹೇಳೋದು. ನನಗೆ ಕನ್ಫರ್ಮೇಷನ್ ಆದಮೇಲೆ ನಾನು ವೀಡಿಯೋ ಮಾಡೋದು. ನೀವು ನೋಡಿರ್ತೀರ ನಾನು ಯಾವ ಇನ್ಫಾರ್ಮೇಷನ್ ಕೊಟ್ಟಿರ್ತೀನೋ ಅದು ಆಲ್ಮೋಸ್ಟ್ ಕರೆಕ್ಟಾಗಿರುತ್ತೆ. ಯಾಕಂದರೆ ಯಾರಾದರೂ ಬಿಗ್ ಬಾಸ್ ಥರ್ಡ್ ಪಾರ್ಟಿಯಿಂದ ಇನ್ಫಾರ್ಮೇಷನ್ ತೊಗೋತಾರೆ ಅಂದರೆ ಅವ್ರು ಒಬ್ಬರ ಮೇಲೇ ಡಿಪೆಂಡ್ ಆಗಿಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಬಟ್ ನಾನು ಎಲ್ಲ ಒಂದು ಗ್ರೂಪ್ ಆಫ್ ಚಾನಲ್ಸ್ನ ನೋಡಿ ಅದು ನನಗೆ ಕರೆಕ್ಟ್ ಅನಿಸಿ ಮಾಡಿದ್ರೆ ಮಾತ್ರನೇ ನಾನು ಯಾವುದಾದ್ರೂ ವೀಡಿಯೋ ಮಾಡ್ತಿರೋದು. ನನಗೂ ಆದಷ್ಟು ಮೋಸ್ಟ್ ಅಕ್ಯುರೇಟಾಗೇ ಡಿಸಿಷನ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಈಗ ಕಂಟಿನ್ಯೂ ಮಾಡೋದಾದರೆ ಇನ್ಫಾರ್ಮೇಷನ್ನ ಫಸ್ಟ್ ಪೊಸಿಷನಲ್ಲಿ ಪ್ರತಾಪ್ ಅವರಿದ್ದಾರೆ. ಆಲ್ಮೋಸ್ಟ್ 32 to 33% ವೋಟ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. 30% ಹಂಗೆ. ಇನ್ನು ನೆಕ್ಸ್ಟ್ರಲ್ಲಿ ಕಾರ್ತಿಕ್ ಮಹೇಶ್ ಇಬ್ಬರು ತುಂಬ ಡಿಫ್ರೆನ್ಸ್ ಏನೂ ಇಲ್ಲ, ಆಲ್ಮೋಸ್ಟ್ ಈಕ್ವಲ್ ವೋಟ್ಸ್ ಬರ್ತಿದೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಪೊಸಿಷನಲ್ಲಿ ಕಾರ್ತಿಕ್ ಮಹೇಶ್ ಅವರು ಕಂಟಿನ್ಯೂಸ್ ಆಗಿ ಮುಂದೂಡ್ತಾ ಇದ್ದಾರೆ. ಇನ್ನು ಥರ್ಡ್ ಪೊಸಿಷನಲ್ಲಿ ಬಂದುಬಿಟ್ಟು ವಿನಯ್ ಗೌಡ ಅವರಿದ್ದಾರೆ. ವಿನಯ್ ಗೌಡ ಮತ್ತು ವರ್ತೂರ್ ಸಂತೋಷ್ ಅವರಿಗೂ ಕೂಡ ಅಷ್ಟೇ ತುಂಬ ಚೆನ್ನಾಗೇ ವೋಟಿಂಗ್ ಬ್ಯಾಂಕ್ ನಡೀತಾ ಇದೆ ಅಂತ ಹೇಳ್ಬೋದು. ಆದರೆ ಈ ಸಲ ಯಾವ ಥರ ಆದರೂ ಎಲಿಮಿನೇಟ್ ಆಗ್ಬೋದು ಅಂತ ಆಚೆ ನ್ಯೂಸ್ ಬರ್ತಾ ಇದೆ. ನೋಡ್ಬೇಕು ಹೆಂಗಾಗುತ್ತೆ ಅಂತ. ಈಗ ಸದ್ಯಕ್ಕೆ ಲೀಸ್ಟಲ್ಲಿರೋದು ನಮ್ರತಾ ಗೌಡ ಅವರೇನೆ. ಎಲಿಮಿನೇಟ್ ಆಗಬೇಕಾಗಿರೋದು ಕೂಡ ನಮ್ರತಾ ಅವರೇನೆ. ಐ ಥಿಂಕ್ ನಮ್ರತಾ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ನಾವು ಮೋಸ್ಟ್ಲಿ ವೀಕ್ 2 ವೀಕ್ 3 ಇಂದನೇ ಕಾಯ್ತಾ ಇದ್ವಿ. ಅರೆ ಈ ವೀಕ್ ಆಚೆ ಬರ್ತಾರಾ, ಇಲ್ಲ ಈ ವೀಕ್ ಆಚೆ ಬರ್ತಾರಾ, ಇಲ್ಲ ಈ ವೀಕ್ ಆಚೆ ಬರ್ತಾರಾ ಅಂತ. ಫೈನಲಿ ಫಿನಾಲೆ ವೀಕೆ ಬಂದುಬಿಡ್ತು. ಬಟ್ ಸ್ಟಿಲ್ ಅವ್ರ ಮನೆ ಒಳಗಡೆ ಇದ್ದಾರೆ. ಅಷ್ಟೇ ಅಲ್ಲದೆ ಈ ವಾರ ಅವ್ರು ಸೇವ್ ಆಗೋ ಚಾನ್ಸಸ್ ಕೂಡ ಎಲ್ಲ ಇದೆ ಅಂತ ಆಚೆ ನ್ಯೂಸ್ ಬರ್ತಾ ಇದೆ. ಯಾಕಂದರೆ ಎಲ್ಲ ಸೀಸನ್ಗೆ ಕಂಪೇರ್ ಮಾಡಿಕೊಂಡ್ರೆ ನೀವು ಇಬ್ಬರು ಹುಡುಗಿರು ಟಾಪ್ ಫಿನಾಲೆಯಲ್ಲಿ ಇದ್ದೇ ಇರ್ತಾರೆ. ಅಷ್ಟೇ ಅಲ್ಲದೆ ನಮ್ರತಾ ಗೌಡ ಅವರು ಕಲರ್ಸ್ ಕನ್ನಡಗೆ ವರ್ಕ್ ಕೂಡ ಮಾಡಿರ್ತಾರೆ. ಒಂದು ಸಿಂಪತಿ ಅನ್ನೋದು ಕಲರ್ಸ್ ಕನ್ನಡ ಅವ್ರಿಗೆ ತುಂಬ ಇರುತ್ತೆ. ಯಾಕಂದರೆ ನಮ್ರತಾ ಗೌಡ ಅವರು ಮೇ ಬಿ ಫ್ಯೂಚರಲ್ಲಿ ಇದರಲ್ಲಿ ವರ್ಕ್ ಮಾಡೋ ಪರಿಸ್ಥಿತಿ ಬಂದಾಗ ಕಲರ್ಸ್ ಕನ್ನಡ ಅವ್ರಿಗೆ ತುಂಬ ಬೇಕಾಗೋ ವ್ಯಕ್ತಿ ಆಗ್ತಾರೆ ನಮ್ರತಾ ಗೌಡ ಅವರು. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಮ್ರತಾ ಅವ್ರನ್ನ ಎಲಿಮಿನೇಟ್ ಮಾಡೋದು ಈ ಸಲ ತುಂಬ ಡೌಟು ಅಂತಲೇ ಹೇಳ್ಬೋದು. ಯಾಕಂದರೆ ಹಂಗೆ ವೋಟಿಂಗ್ ಬ್ಯಾಂಕ್ನ ಕನ್ಸಿಡರ್ ಮಾಡಿಕೊಂಡು ಎಲಿಮಿನೇಟ್ ಮಾಡೋ ಆಗಿದ್ದಿದ್ದರೆ ಲಾಸ್ಟ್ ವೀಕು ತನಿಷಾ ಅವ್ರ ಬದಲು ನಮ್ರತಾ ಅವರೇ ಎಲಿಮಿನೇಟ್ ಆಗ್ಬೋದಾಗಿತ್ತು. ಬಟ್ ಅವರು ನಮ್ರತಾ ಗೌಡ ಅವರು ಎಲಿಮಿನೇಟ್ ಆಗಿಲ್ಲ. ಈ ವಾರನೂ 99.9% ಆಗಲ್ಲ ಅವರು ಅಂತ ಇನ್ಫಾರ್ಮೇಷನ್ ಇದೆ. ಅಷ್ಟೇ ಅಲ್ಲದೆ ನಿಮಗೆ ಗೊತ್ತು, ಲಾಸ್ಟ್ ಅಲಿಗೇಷನ್ ಹಾಕಿದ್ರಲ್ಲ ಪ್ರತಾಪ್ ಅವರು ಒಬ್ಬ ತನಿಖಾಧಿಕಾರಿಗಳ ಮೇಲೆ, ಅದು ಕೂಡ ತುಂಬ ವಾಯ್ಸ್ ಮಾಡ್ತಾ ಇದೆ. ಮತ್ತು ಬಿಗ್ ಬಾಸ್ ಟೀಮ್ ಅವರಿಗೂ ಕೂಡ ಒಂದು ನೋಟಿಸ್ ಕಳಿಸಿರೋದ್ರಿಂದ ಬಿಗ್ ಬಾಸ್ ಅವರು ಅವ್ರಿಗೆ ಫ್ಯೂಚರಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಆಗಬಾರ್ದು ಅಂತ ಯೋಚನೆ ಮಾಡಿಕೊಂಡು ಪ್ರತಾಪ್ ಅವರಿಗೆ ಟಾಪ್ ವೋಟ್ ಬಿದ್ದಿದ್ರೂ ಕೂಡ ಎಲ್ಲ ಪ್ರಯತ್ನ ಅಂದರೆ ಪ್ರತಾಪ್ ಅವ್ರನ್ನ ಆಚೆ ಹಾಕೋ ಪ್ರಯತ್ನ ಎಲ್ಲ ನಡೀತಿದೆ ಅಂತ ನ್ಯೂಸ್ ಬರ್ತಾ ಇದೆ. ಇದು ಜಾಸ್ತಿ ಪರ್ಸೆಂಟ್ ಇದೆ ಅಂತಲೇ ಹೇಳ್ಬೋದು. ನಾಟ್ ಜಸ್ಟ್ 50% ಪ್ರತಾಪ್ ಅವ್ರು ಇರೋ ಚಾನ್ಸಸ್ ಇದೆ, 50% ಹೋಗೋ ಚಾನ್ಸಸ್ ಇದೆ ಅಂತಲ್ಲ. 75% ಪ್ರತಾಪ್ ಅವ್ರು ಹೋಗೋ ಚಾನ್ಸಸ್ಸೇ ಇದೆ. ಮನೇಲಿ ಉಳ್ಕೊಳ್ಳೋ ಚಾನ್ಸಸ್ ತುಂಬ ಕಡಿಮೆ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಅವರು ಪ್ರತಾಪ್ ಅವ್ರನ್ನ ಕಳಿಸ್ಲಿಲ್ಲ ಅಂದರೆ ಬಿಗ್ ಬಾಸ್ ಅವ್ರ ಚಾನಲ್ ಮೇಲೂ ಕೂಡ ಇಷ್ಟು ಕೋಟಿ ಅಂತ ಪೆನಾಲ್ಟಿ ಬೀಳುತ್ತಂತೆ. ಸೊ ಬಿಗ್ ಬಾಸ್ ಅವರು ಆ ಥರ ಲಾಸ್ನ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅಂತ ನಾನು ಅಂದ್ಕೊತೀನಿ. ನನಗೆ ಪ್ರತಾಪ್ ಅವರು ಎಲಿಮಿನೇಟ್ ಆಗಬೇಕು ಅಂತ ಏನೂ ಇಲ್ಲ. ಎಲ್ಲರೂ ಫೇಕ್ ವ್ಯೂಸ್ಗೋಸ್ಕರ ಮಾಡ್ತಿದ್ದಾರೆ ಅಂತ ತುಂಬ ಜನ ಹೇಳ್ತಿದ್ದಾರೆ. ನಾನು ಬರೀ ವ್ಯೂಸ್ಗೋಸ್ಕರ ಮಾಡಿದ್ರೆ, ನಾನು ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟರೆ ನನ್ನ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗ್ತಾರೆ. ಅದರಿಂದ ನನಗೇನೂ ಯೂಸ್ ಇಲ್ಲ. ನನಗೆ ಯಾವ ಥರ ಇನ್ಫಾರ್ಮೇಷನ್ ಸಿಗುತ್ತೋ ಅದನ್ನು ಮಾತ್ರನೇ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೂ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ದಯವಿಟ್ಟು ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು ಇದೆ. ಆ್ಯಕ್ಚುಲಿ ವೋಟಿಂಗ್ ಪ್ರಕಾರ ಹೋದರೆ ನಮ್ರತಾ ಅವ್ರು ಹೋಗಬೇಕು. ಬಟ್ ಬಿಗ್ ಬಾಸ್ ಏನಾದರೂ ರಿಸ್ಕ್ ತೊಗೊಂಡು
ಇರಲಿ ಪರವಾಗಿಲ್ಲ, ಆಚೆ ಹೋದ್ಮೇಲೆ ನೋಡ್ಕೊಳ್ಳೋಣ, ಪೆನಾಲ್ಟಿನೇ ಅಲ್ವಾ, ಪ್ರತಾಪ್ ಅವ್ರು ತುಂಬ ನಮಗೆ TRP ಕೊಡ್ತಾ ಇದ್ದಾರೆ ಅಂತ ಬೇರೆ ಚಾನಲ್ಸ್ ಹತ್ರ ಏನಾದರೂ ಟೈಅಪ್ ಮಾಡಿಕೊಂಡು ಆ ಪೆನಾಲ್ಟಿನ ಎದುರಿಸೋಕ್ಕೆ ಡಿಸೈಡ್ ಆದರೆ ಪ್ರತಾಪ್ ಅವರು ಫಿನಾಲೆಗೆ ಬರ್ತಾರೆ ಮತ್ತು ಗೆಲ್ಲೋ ಚಾನ್ಸಸ್ಸು ಕೂಡ ಹೈ ಇದೆ ಪ್ರತಾಪ್ ಅವರಿಗೆ. ಇನ್ನು ಅದು ಬಿಟ್ಟು ನಮ್ಗೆ ಯಾಕೆ ಈ ರಿಸ್ಕು ಅಂತ ಬಿಗ್ ಬಾಸ್ ಟೀಮ್ ಅವ್ರು ಏನಾದರೂ ಯೋಚನೆ ಮಾಡಿ ಪ್ರತಾಪ್ ಅವ್ರನ್ನ ಕಳಿಸೋ ನಿರ್ಧಾರ ಮಾಡಿದ್ರು ಅದ್ರಲ್ಲಿ ಶಾಕ್ ಆಗೋ ಅಂಥದ್ದು ಏನೂ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ನಮ್ರತಾ ಗೌಡರನ್ನ ಇಸ್ಕೊಳ್ತಾರೆ. ಈ ವಾರ ಆಚೆ ಬರೋ ಕನ್ಫರ್ಮ್ ವ್ಯಕ್ತಿ ವರ್ತೂರ್ ಸಂತೋಷ್ ಅವ್ರು ಆಗ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಕಿಚ್ಚನ ಚಪ್ಪಾಳೆ ಕೂಡ ನಮ್ರತಾ ಅವರಿಗೆ ಸಿಕ್ಕಿದೆ ಅಂತೆ, ಜನಗಳಿಗೆ ಪೋಟ್ರೆ ಮಾಡೋಕ್ಕೋಸ್ಕರ. ದಟ್ ನಮ್ರತಾ ಅವರು ವೀಕ್ ಇಲ್ಲ, ಒಂದೊಂದು ಗೇಮಲ್ಲಿ ಈ ಸಲ ನಾನೇ ಆಡ್ತೀನಿ ಅಂತ ಬಂದುಬಿಟ್ಟು ಆಡಿದ್ರಲ್ಲ. ಸೊ ಹಾಗೆ ಮಾಡಿದ್ದು ಎಲ್ಲ ನಮ್ಗೆ ಇಷ್ಟ ಆಯಿತು. ನಿಮ್ಮ ಕಾನ್ಫಿಡೆನ್ಸ್ ನೋಡಿ ನಮಗಿನ್ನೂ ಇಷ್ಟ ಆಯಿತು. ಸ್ವಲ್ಪ ಕುಗ್ಬೇಡ್ರಿ, ಬಿ ಸ್ಟ್ರಾಂಗ್ ಅಂತ ಹೇಳೋ ಧೈರ್ಯ ಹೇಳೋ ಪ್ರಯತ್ನ ಮಾಡಿವಿ. ನಮ್ರತಾ ಅವ್ರನ್ನ ಉಳಿಸ್ಕೊಳ್ತಾರೆ ಅನ್ನೋ ರೂಮರ್ಸ್ ಕೂಡ ತುಂಬ ಇದೆ. ನಮ್ರತಾ ಅವ್ರು ಎಲಿಮಿನೇಟ್ ಆಗೋ ಚಾನ್ಸಸ್ ತುಂಬ 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 ಕಡಿಮೆ ಅಂತ ಕೇಳಿಬರ್ತಾ ಇದೆ. ನೋಡೋಣ ಈ ವಾರ ವೋಟಿಂಗ್ ರಿಸಲ್ಟ್ಸ್ನ ಕನ್ಸಿಡರ್ ಮಾಡ್ತಾರಾ, ಇಲ್ಲಾಂದರೆ ಬೇರೆ ವಿಷಯಗಳನ್ನ ನೋಡಿ ಎಲಿಮಿನೇಟ್ ಮಾಡ್ತಾರಾ ಬಿಗ್ ಬಾಸ್ ಅವರು ಅಂತ. ಐ ಥಿಂಕ್ ಇವತ್ತು ಸಂಜೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಗೊತ್ತಾಗುತ್ತೆ ಅನಿಸುತ್ತೆ. ನಾನಾಗ ಒಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡಿ, ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ. ಮತ್ತು ಆದಷ್ಟು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.